ನಾರ್ಮಲ್ಲ ಸಿ ಸೆಕ್ಷನ್ ಅಂತ ವಿಚ್ ಹಾಸ್ಪಿಟಲ್ ಕಮಿಂಗ್ ಟು ದ ಡಾಕ್ಟರ್ ಶಿ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಪ್ಯಾಕೇಜ್ ಓವರ್ ಆಲ್ ಇಟ್ ವಾಸ್ ಅರೌಂಡ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. ಎಸ್, ಸೊ ತುಂಬ ತಿಂಗಳುಗಳಿಂದ ನಾನು ವ್ಲಾಗ್ಸ್ನ ಮಾಡಿರಲಿಲ್ಲ, ಬಟ್ ಇವತ್ತು ಟೈಮ್ ಕೂಡ ಬಂದಿದೆ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಡೆಲಿವರಿ ಆದಮೇಲೆ ತುಂಬ ಜನ ಕೇಳ್ತಾ ಇರೋ ಕ್ವೆಶನ್ ಒಂದೇ, ಸಿ ಸೆಕ್ಷನ್ನ ನಾರ್ಮಲ್ಲ, ಯಾವ ಹಾಸ್ಪಿಟಲ್ ಗೊತ್ತಿರೋರು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಆ್ಯಂಡ್ ಆಲ್ಸೋ ದ ಪ್ಯಾಕೇಜ್ ಆ್ಯಂಡ್ ನಿಮ್ಮ ಕಂಪ್ಲೀಟ್ ಡೆಲಿವರಿ ಜರ್ನಿ ಹೇಗಿತ್ತು, ಹೌ ವಾಸ್ ಎ ಲೇಬರ್ ಪೇನ್, ಹೌ ಡಿಡ್ ಯು ಗೋ ಥ್ರೂ ದಿಸ್ ಅಂತ ಹೇಳಿಬಿಟ್ಟು. ಸೊ ಐ ಆಮ್ ಆನ್ಸರಿಂಗ್ ಎವ್ರಿಥಿಂಗ್ ಇನ್ ದಿಸ್ ವ್ಲಾಗ್. ಗ್ರಾಮಲ್ಲಿ ಆ್ಯಕ್ಚುಲಿ ಒಂದು ಪೋಲ್ನ ಹಾಕಿದೆ ನನ್ನ ಸ್ಟೋರಿಲಿ, ದಟ್ ಯೂಟ್ಯೂಬ್ ವ್ಲಾಗ್ ಬೇಕಾ ಅಥವಾ ರೀಲಲ್ಲಿ ಸೀರೀಸ್ ವೈಸ್ ಬೇಕಾ ಅಂತ. ಬಟ್ ಸೀರೀಸ್ ವೈಸ್ ಮಾಡ್ತಾ ಹೋದರೆ ಪೀಪಲ್ ಮೈಟ್ ಮಿಸ್ ಒನ್ ಆರ್ ದಿ ಅದರ್ ಅಂತ ಹೇಳಿ ವ್ಲಾಗೇ ಮಾಡಿಬಿಡೋಣ, ವೇರ್ ಐ ಕ್ಯಾನ್ ಗಿವ್ ಅ ಕಂಪ್ಲೀಟ್ ಡೀಟೇಲ್ ಅಬೌಟ್ ಮೈ ಡೆಲಿವರಿ ಪ್ರಾಸೆಸ್ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. So the first question I'm going to answer is the most asked question, that is normala C-section anta. So it was a C-section for me, emergency C-section for me. So yeah, ಅದು ಹೇಗಾಯಿತು ಅನ್ನೋದನ್ನು ಹೇಳ್ತೀನಿ. ಸೆಕೆಂಡ್ ಥಿಂಗ್ ಒಂದು, ವಿಚ್ ಹಾಸ್ಪಿಟಲ್. ಇಟ್ ವಾಸ್ ಮದರ್ಹುಡ್, ಮೈಸೂರಲ್ಲಿ ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಕಮಿಂಗ್ ಟು ದ ಡಾಕ್ಟರ್, ಇದನ್ನು ಅಷ್ಟೇ ತುಂಬ ಜನ ಕೇಳಿದ್ದೀರಾ. ಮೈ ಗೈನಾಕ್ ಇಸ್ ರೂಪಾ ಎಸ್ ಫ್ರಮ್ ಚೈತನ್ಯ ಹಾಸ್ಪಿಟಲ್. ಶಿ ಈಸ್ ಅ ವಿಸಿಟಿಂಗ್ ಡಾಕ್ಟರ್ ಫಾರ್ ಮದರ್ಹುಡ್ ಆ್ಯಂಡ್ ಮೆನಿ ಅದರ್ ಹಾಸ್ಪಿಟಲ್ಸ್ ಆಸ್ ವೆಲ್. ಸೊ ಅವರು ನನ್ನ ಗೈನಾಕ್ ಆಗಿ ಲೈಕ್ 5 to 6 ಇಯರ್ಸಿಂದ ನಾನು ಅವ್ರ ಹತ್ರನೇ ಕನ್ಸಲ್ಟ್ ಮಾಡ್ತಿರೋದ್ರಿಂದ ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ವಿತ್ ಹರ್. ಸೊ ನಾನು ಅವ್ರ ಹತ್ರನೇ ಕಂಪ್ಲೀಟ್ ಪ್ರೆಗ್ನೆನ್ಸಿನ ನಾನು ಚೆಕಪ್ ಮಾಡಿಸ್ಕೊಂಡಿದ್ದು ಅಲ್ಲೇ. ಆ್ಯಂಡ್ ಶಿ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಲೈಕ್ ದೇ ಆರ್ ಟ್ರೈಂಗ್ ಟು, ಅವ್ರಿಗೆ ನಾನು ಇವ್ರನ್ನೇ ಸಜೆಸ್ಟ್ ಮಾಡಿರೋದು. ಆ್ಯಂಡ್ ಸೋ ಮೆನಿ ಆಫ್ ದೆಮ್ ಹ್ಯಾವ್ ಆಲ್ರೆಡಿ ಗಾನ್ ಆ್ಯಂಡ್ ಕನ್ಸಲ್ಟೆಡ್ ಹರ್. Coming to the package, so since I'm a IT professional, almost half ಅಂದರೆ ಒಂದು 70% ಆಫ್ ದ ಪ್ಯಾಕೇಜಲ್ಲಿ ಏನು ಅಮೌಂಟ್ ಇದೆ ಅದು ನನಗೆ ಇನ್ಶೂರೆನ್ಸಲ್ಲಿ ಕ್ಲೇಮ್ ಆಯಿತು. ದ ರೆಸ್ಟ್ ವಾಟ್ ವಿ ಪೇಡ್ ವಾಸ್ ಅರೌಂಡ್ 45,000 ಏನೋ ನಾವು ಪೇ ಮಾಡಿದ್ದು, ಬಿಕಾಸ್ ಐ ಹ್ಯಾಡ್ ಟೇಕನ್ ಪ್ರೈವೇಟ್ ಸೂಟ್. ಆ್ಯಕ್ಚುಲಿ ಟ್ವಿನ್ ಶೇರಿಂಗ್ ಅದೆಲ್ಲ ತೊಗೊಳ್ಳಿಲ್ಲ, ಪ್ರೈವೇಟ್ ಡಿಲಕ್ಸ್ ರೂಮ್ ತೊಗೊಂಡಿದ್ದು. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ಅರೌಂಡ್ 110 ಅರೌಂಡ್ ಅಲ್ಲಿ ಆಯಿತು ನನಗೆ. ಆ್ಯಂಡ್ ಇನ್ಶೂರೆನ್ಸ್ ನನಗೆ ಕ್ಲೇಮ್ ಆಗಿದ್ದು 63,000ಗೇನೋ. ಸಿನ್ಸ್ ಇಟ್ ವಾಸ್ ಅ ಸಿ ಸೆಕ್ಷನ್ ಇಟ್ ವಾಸ್ 63. ಇಟ್ ವಾಸ್ ನಾರ್ಮಲ್ ಆಗಿದ್ದಿದ್ರೆ ಇಟ್ ವಾಸ್ ಅರೌಂಡ್ 52,000 ಏನೋ ಕ್ಲೇಮ್ ಆಗ್ತಾ ಇತ್ತು. ಯುನೋ ಸಿಸೇರಿಯನಲ್ಲಿ ಇಟ್ ವಿಲ್ ಬಿ ಮೋರ್ ಇನ್ಕ್ಲೂಡೆಡ್ ವಿತ್ ದ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ರೈಟ್? ಸೊ ಅದಕ್ಕೋಸ್ಕರ ಸಿ ಸೆಕ್ಷನಲ್ಲಿ ಸ್ವಲ್ಪ ಜಾಸ್ತಿ ಕ್ಲೇಮ್ ಆಗುತ್ತೆ ಕಂಪೇರ್ಡ್ ಟು ನಾರ್ಮಲ್. ಸೊ ಇಟ್ ವಾಸ್ ಅರೌಂಡ್ 110,000 ಒಳಗಡೆ ಇತ್ತು. ಆ್ಯಂಡ್ ಹೌ ವಾಸ್ ದಿ ಹಾಸ್ಪಿಟಾಲಿಟಿ ಆಫ್ ಮದರ್ಹುಡ್? ಇಟ್ ವಾಸ್ ಗುಡ್, ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮ್ ಕೌನ್ಸಿಲಿಂಗ್ಗೆ ಅಂತ ಹೋದಾಗ, ಲೈಕ್ ಟು ಇನ್ಕ್ವೈರ್ ಅಬೌಟ್ ದ ಪ್ಯಾಕೇಜ್, ಎಷ್ಟಾಗ್ಬೋದು, ಇದಕ್ಕೆ ಎಷ್ಟಾಗ್ಬೋದು, ಅದಕ್ಕೆ ಎಷ್ಟಾಗ್ಬೋದು, ಆ್ಯಂಡ್ ಹೌ ವಾಸ್ ದ ಹಾಸ್ಪಿಟಾಲಿಟಿ, ದ ಸ್ಟಾಫ್, ಎವ್ರಿಥಿಂಗ್ ನೋಡೋಕ್ಕೆ ಅಂತ ಹೋದಾಗ ಐ ವಾಸ್ ವೆರಿ ಮಚ್ ಹ್ಯಾಪಿ ವಿತ್ ದ ಹಾಸ್ಪಿಟಾಲಿಟಿ. ಬಿಕಾಸ್ ಒಬ್ಬರು ಹೊಸೊಬ್ಬರು ಬಂದಾಗ ವಿತ್ ಝೀರೋ ನಾಲೆಡ್ಜ್, ಬಿಕಾಸ್ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗ್ತಿರೋದ್ರಿಂದ ವಿ ಡಿಡೆಂಟ್ ಹ್ಯಾಡ್ ಎನಿ ನಾಲೆಡ್ಜ್ ಆರ್ ಐಡಿಯಾ ಆನ್ ದ್ಯಾಟ್, ಹೇಗಿರುತ್ತೆ, ಏನೇನೆಲ್ಲ ಆಸ್ಪೆಕ್ಟ್ಸ್ ಇರುತ್ತೆ, ವಾಟ್ ಆಲ್ ದ ಕವರೇಜಸ್ ವಿಲ್ ಬಿ ದೇರ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಿಂದ ಐ ವಾಸ್ ಲೈಕ್, ನೋ, ದೇರ್ ಇಸ್ ನೋ ಅದರ್ ಆಪ್ಷನ್ಸ್ ಇನ್ ಮೈ ಮೈಂಡ್, ಐ ಜಸ್ಟ್ ಹ್ಯಾವ್ ಟು ಗೋ ಫಾರ್ ಮದರ್ಹುಡ್ ಅಂತ ಹೇಳಿ ನನ್ನ ಮೈಂಡಲ್ಲಿ ಫಿಕ್ಸ್ ಆದೆ. ಸೊ ಇಟ್ ವಾಸ್ ಅ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಡೆಲಿವರಿ ಆದಮೇಲೆ ಸಿಸ್ಟರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾಯಿದ್ರು. ಆ್ಯಂಡ್ ಸಿಸ್ಟರ್ಸ್ ಕೂಡ ತುಂಬ ಹೆಲ್ಪ್ಫುಲ್. ಬೇಬಿನ ಅವರೇ ನೋಡ್ಕೊಳ್ತಾ ಇದ್ರು. ಸಿನ್ಸ್ ಇಟ್ ವಾಸ್ ಅ ಸಿ ಸೆಕ್ಷನ್, ಐ ವಾಸ್ ನಾಟ್ ಏಬಲ್ ಟು ಗೆಟ್ ಅಪ್ ಫ್ರಮ್ ಮೈ ಬೆಡ್ ಫಾರ್ ದ ಫಸ್ಟ್ ಡೇ. ಸೊ ಸೆಕೆಂಡ್ ಡೇ ಇಟ್ ವಾಸ್ ಅ ನೈಟ್ ಮೇರ್. ಬಟ್ ಅವರು ತುಂಬ ಚೆನ್ನಾಗಿ ಬೇಬಿನ ಟೇಕ್ ಕೇರ್ ಮಾಡಿದ್ರು. ಆ್ಯಂಡ್ ದೇ ಟಾಟ್ ಮೀ ವಾಟ್ ಎವರ್ ಐ ನೀಡೆಡ್ ಟು ಲರ್ನ್. ಸೊ ಎವ್ರಿ ಡಿಪಾರ್ಟ್ಮೆಂಟ್, ಲೈಕ್ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಇರ್ಬೋದು, ಅಥವಾ ಪೀಡಿಯಾಟ್ರಿಷಿಯನ್ ಇರ್ಬೋದು, ಅಥವಾ ನಮಗೆ ಫಿಸಿಯೋಥೆರಪಿಸ್ಟ್ ಇರ್ಬೋದು, ಎವ್ರಿ ಒನ್ ಆರ್ ಸೋ ಗುಡ್. ಐ ಮೀನ್ ಡಯಟಿಷಿಯನ್ ಆಲ್ಸೋ, ಎವ್ರಿ ಒನ್ ಆರ್ ಸೋ ಗುಡ್ ದಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆ್ಯಂಡ್ ವೆನ್ ಎವರ್ ವಿ ವಾಂಟ್ ವಿ ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ದೆಮ್ ಆ್ಯಂಡ್ ಆಸ್ಕ್ ಎನಿ ಡೌಟ್ಸ್ ಇಫ್ ವಿ ಹ್ಯಾವ್. ದಿಸ್ ಇಸ್ ವಾಟ್ ಇಸ್ ಮೈ ರಿವ್ಯೂ ಫಾರ್ ಮದರ್ಹುಡ್. ಸೊ ಯಾರೆಲ್ಲ ಮದರ್ಹುಡ್ಗೆ ಹೋಗ್ಬೇಕಂತಿದ್ದೀರಾ, ಇಟ್ ಈಸ್ ಅ ಗುಡ್ ಹಾಸ್ಪಿಟಲ್, ಯು ಕ್ಯಾನ್ ಜಸ್ಟ್ ಗೋ.
ಆ್ಯಂಡ್ ಮದರ್ಹುಡಲ್ಲಿ ನಾನು ಯಾವ ಡಾಕ್ಟರ್ನು ಕನ್ಸಲ್ಟ್ ಮಾಡ್ತಿಲ್ಲ. ನಾನು ಕನ್ಸಲ್ಟ್ ಮಾಡ್ತಿರೋ ಡಾಕ್ಟರ್ ಹ್ಯಾಸ್ ಅವ್ ಆಲ್ರೆಡಿ ಟೋಲ್ಡ್, ದಟ್ ಇಸ್ ರೂಪಾ ಎಸ್ ಫ್ರಮ್ ಚೈತನ್ಯ ಹಾಸ್ಪಿಟಲ್. ಅವರು ವಿಸಿಟಿಂಗ್ ಇರೋದ್ರಿಂದ ಮದರ್ಹುಡ್ಗೆ ಅವರೇ ಬಂದು ನನ್ನ ಆಪ್ರೇಷನ್ ಮಾಡಿದ್ದು. ನನ್ನ ಮಗುಗೆ ಮಾತ್ರ ನಾನು ಚೇತನ್ ಸರ್ನ ಕನ್ಸಲ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಪೀಡಿಯಾಟ್ರಿಷಿಯನ್. ಸೊ ಯಾ, ದಿಸ್ ಇಸ್ ಇಟ್ ಅಬೌಟ್ ದ ಹಾಸ್ಪಿಟಲ್. ಸೊ ಕಮಿಂಗ್ ಟು ದ ಡೆಲಿವರಿ, ಹೇಗಾಯಿತು, ವೈ ನಾಟ್ ನಾರ್ಮಲ್, ವೈ ವಾಸ್ ದ ಸಿ ಸೆಕ್ಷನ್, ಆ್ಯಂಡ್ ಇಟ್ ವಾಸ್ ಅನ್ ಎಮರ್ಜೆನ್ಸಿ ಸಿ ಸೆಕ್ಷನ್ ಆ್ಯಸ್ ಯು ಹ್ಯಾವ್ ಮೆನ್ಷನ್ಡ್ ಅಂತ. ಸೊ ಐ ವಾಸ್ ಜಸ್ಟ್ 5 ಡೇಸ್, 5 ಡೇಸ್ ಅಲ್ಲ, 4 ಡೇಸ್ ಅಷ್ಟೇ. ನನ್ನ ಡ್ಯೂ ಡೇಟ್ಗೆ 4 ಡೇಸ್ ಇತ್ತಷ್ಟೇ. ಸೊ ಫಿಫ್ತ್ ಡೇ, ಲೈಕ್ 5 ಡೇಸ್ ಇರೋ ಹಾಗೆ ಐ ಜಸ್ಟ್ ವೆಂಟ್ ಟು ಚೈತನ್ಯ ಆ್ಯಂಡ್ ಗಾಟ್ ಮೈ ಚೆಕಪ್ ಡನ್, ಬಿಕಾಸ್ ನಂಗೆ ಸ್ವಲ್ಪ ಕಾಂಟ್ರಾಕ್ಷನ್ಸ್ ಥರ ಫೀಲ್ ಆಗ್ತಾ ಇತ್ತು. ಸೊ ಹೋದಾಗ ಸಿ ಟಿ ಜಿ ಮಾಡಿಸಿದ್ರು ಆ್ಯಂಡ್ ದೇರ್ ವರ್ ಲೈಟ್ ಕಾಂಟ್ರಾಕ್ಷನ್ಸ್. ಸೊ ನನ್ನ ಡಾಕ್ಟರ್ ಏನು ಹೇಳಿದ್ರು, ಲೈಕ್ ಸಿ ಟಿ ಜಿ ಇಸ್ ಸಮಥಿಂಗ್ ಲೈಕ್ ವಿ ಕ್ಯಾನ್ ಹೋಲ್ಡ್ ಇಟ್ ಫಾರ್ 3 to 4 days. ಇವತ್ತು ಮಾಡಿಸಿದ್ದೀನಿ ಅಂತ ಹೇಳಿದ್ರೆ 3 to 4 days ಅದು ಸೇಮ್ ಹಾಗೇ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಂತ. ಸೊ ಸ್ಯಾಟರ್ಡೇ ನಾವು ಮಾಡಿಸಿದ್ದು ಸಿ ಟಿ ಜಿ, ಆ್ಯಂಡ್ ದೆನ್ ಸಂಡೇ ಆ್ಯಂಡ್ ಮಂಡೇ ಏನಾಯಿತು, ಐ ವಾಸ್ ಫೀಲಿಂಗ್ ದ ಕಾಂಟ್ರಾಕ್ಷನ್ಸ್ ಬಟ್ ಐ ವೇಟೆಡ್. ಗೋಯಿಂಗ್ ಥ್ರೂ ದ ಲೇಬರ್ ಕಾಂಟ್ರಾಕ್ಷನ್ಸ್ ಫಾರ್ 48 hours is not a simple thing. ನನ್ನ ಡಾಕ್ಟರ್ ಆ್ಯಕ್ಚುಲಿ ಶಿ ಹ್ಯಾಡ್ ಟೋಲ್ಡ್ ದಟ್ 101% ನನಗೆ ನಾರ್ಮಲ್ ಆಗುತ್ತೆ ಅಂತ. ಬಿಕಾಸ್ ಡೆಲಿವರಿಗೂ ಮುಂಚೆ ಒಂದು ಕನ್ಸಲ್ಟೇಷನ್ ಇರುತ್ತೆ ವೇರ್ ಡಾಕ್ಟರ್ಸ್ ಚೆಕ್ ಅವರ್ ಪೆಲ್ವಿಸ್, ಹೇಗಿರುತ್ತೆ ಪೆಲ್ವಿಕ್ ಏರಿಯಾ, ಆ್ಯಂಡ್ ಇಸ್ ಇಟ್ ಗುಡ್ ಟು ಗೋ ಫಾರ್ ನಾರ್ಮಲ್ ಆರ್ ಸಿಸರಿಯನ್ ಮಾಡಬೇಕಾ, ಅಥವಾ ವೇರ್ ಇಸ್ ದ ಬೇಬಿ ಹೆಡ್, ಇಸ್ ಇಟ್ ಫ್ಲೋಟಿಂಗ್ ಆರ್ ಇಟ್ ಇಸ್ ಇನ್ ದ ಪ್ರಾಪರ್ ಪೊಸಿಷನ್, ಲೈಕ್ ಪೆಲ್ವಿಕ್ಗೆ ಅದು ಸ್ಟಿಕ್ ಆನ್ ಆಗಿದೆಯಾ ಅಥವಾ ಲೈಕ್ ಬೇಬಿ ಹೆಡ್ ಇನ್ನ ಮೇಲೆ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಸೊ ಮೈನ್ ವಾಸ್ ಲೈಕ್, ಇನ್ ದ ಫಸ್ಟ್ ಕನ್ಸಲ್ಟೇಷನ್ ಬೇಬಿ ಹೆಡ್ ವಾಸ್ ಫ್ಲೋಟಿಂಗ್, ಅದಿನ್ನ ಕರೆಕ್ಟಾಗಿ ಕೂತಿರ್ಲಿಲ್ಲ ಪೆಲ್ವಿಕ್ಗೆ ಅಂತ ಹೇಳಿದ್ರು. ಓಕೆ ಫೈನ್. ಬಟ್ ವೆನ್ ಶಿ ಟಾಕ್ಡ್ ಅಬೌಟ್ ಮೈ ಪೆಲ್ವಿಸ್ ಶಿ ಸೆಡ್ ಇಟ್ ಈಸ್ ವೆರಿ ಗುಡ್ ಅಂತ, ಲೈಕ್ ಐ ಕ್ಯಾನ್ ಡೆಲಿವರ್ ಅಪ್ ಟು 5 kg ಬೇಬಿ, ಸೊ ಡೆಫಿನೆಟ್ಲಿ ಇಟ್ಸ್ ಗೋನ್ ಬಿ ನಾರ್ಮಲ್ ಅಂತ. ಶಿ ನೆವರ್ ಮೆನ್ಷನ್ಡ್ ಸಿ ಸೆಕ್ಷನ್ ಅನ್ನೋದು. ನನ್ನ ಇಡೀ ಡೆಲಿವರಿ ಜರ್ನಿ, ಐ ಮೀನ್ ಇಡೀ ಪ್ರೆಗ್ನೆನ್ಸಿ ಜರ್ನಿಲೇ ಸಿ ಸೆಕ್ಷನ್ ಅನ್ನೋ ವರ್ಡ್ ನಾನು ನನ್ನ ಡಾಕ್ಟರಿಂದ ಕೇಳಿಸ್ಕೊಂಡೇ ಇರಲಿಲ್ಲ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ಐ ಯೂಸ್ ಟು ಡೂ ಲಾಟ್ ಆಫ್ exercises, yoga, and meditation, whatever that is required for the natural, normal delivery, ಎಲ್ಲದನ್ನು ಮಾಡ್ತಾ ಇದ್ದೆ. ಆ್ಯಂಡ್ ಐ ಯೂಸ್ ಟು ಹ್ಯಾವ್ ದ ಬ್ಯಾಲೆನ್ಸ್ಡ್ ಫುಡ್ ಡಯಟ್ ಆಲ್ಸೋ. ಬಟ್ ಏನಾಯಿತು, ಇಟ್ ವಾಸ್ ಅ ಕಂಪ್ಲೀಟ್ ಮಿಸ್ಟೇಕ್ ಫ್ರಮ್ ಮೈ ಎಂಡ್. ಅವ್ರು ಹೇಳಿದರು ಸ್ವಲ್ಪ ಕಾಂಟ್ರಾಕ್ಷನ್ಸ್ ಬಂದರು, ಯು ಹ್ಯಾವ್ ಟು ಕಮ್ ಇಮಿಡಿಯೇಟ್ಲಿ ಟು ದ ಹಾಸ್ಪಿಟಲ್ ಅಂತ. ಸೊ ನನ್ನ ತಲೆಯಲ್ಲಿ ನಾನು ಏನು ಫಿಕ್ಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ, ಕಾಂಟ್ರಾಕ್ಷನ್ಸ್ ಬರ್ತಿದ್ದ ಹಾಗೆ ಇಟ್ ವಿಲ್ ಬಿ ವೇ ಮೋರ್ ಅಗ್ರೆಸಿವ್, ಲೈಕ್ 5-1-1 ರೂಲಲ್ಲಿ ಬರುತ್ತೆ ಅಂತ. ಒಂದು ಕೋರ್ಸ್ ಕೂಡ ನಾನು ಜಾಯ್ನ್ ಆಗಿದೆ ವೇರ್ ಐ ಸ್ಟಡೀಡ್ ಅಬೌಟ್ ದ ಲೇಬರ್ ಪೇನ್, ಹೌ ಇಟ್ ಕಮ್ಸ್ ಆ್ಯಂಡ್ ವೆನ್ ಶುಡ್ ವಿ ಗೋ ಟು ದ ಹಾಸ್ಪಿಟಲ್, ಅದು ಇದು ಎಲ್ಲ. ಇಟ್ ಇಸ್ ಲೈಕ್ 5-1-1 ಅಂತ ಹೇಳಿದ್ರೆ ಎವ್ರಿ 5 minutesಗೆ 1 minute ಅಂತ ಅನ್ನಂಗೆ ಕಂಪ್ಲೀಟ್ ಇದು ನಿಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಐ ಯೂಸ್ ಟು ಗೆಟ್ ಪೇನ್ ಲೈಕ್ 1 hourಗೂ ಪೇನ್ ಬರೋದು ಸ್ಟಾರ್ಟ್ ಆಗ್ತಾ ಇತ್ತು, ಲೈಕ್ ಸಂಡೇ ಆ್ಯಂಡ್ ಮಂಡೇ. ಐ ವಾಸ್ ಲೈಕ್ ಓಕೆ ಫೈನ್, ವಾಟರ್ ಬ್ಯಾಗ್ ಇದಾಗೋ ತನಕನೂ ವೆಯ್ಟ್ ಮಾಡೋಣ, ವಾಟರ್ ಬ್ಯಾಗ್ ಲೀಕ್ ಆಗೋ ತನಕನೂ ವೆಯ್ಟ್ ಮಾಡೋಣ. ಒನ್ಸ್ ಇಟ್ ಇಸ್ ಲೀಕ್ಡ್ ವಿ ವಿಲ್ ಬಿ ಹ್ಯಾವಿಂಗ್ ಲೈಕ್ 3 to 4 hours ಫಾರ್ ಡೆಲಿವರಿ. ಸೊ ಅದೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನು ವೆಯ್ಟ್ ಮಾಡಿದೆ. ಸಂಡೇ ಆ್ಯಂಡ್ ಮಂಡೇ ವೆಯ್ಟ್ ಮಾಡಿದೆ. ಈವನ್ ದೋ ಲೈಕ್ ಎಕ್ಸ್ಪೀರಿಯನ್ಸಿಂಗ್ ದ ಕಾಂಟ್ರಾಕ್ಷನ್ಸ್, ಐ ವೇಟೆಡ್ ಫಾರ್ ಸೋ ಲಾಂಗ್ ಥಿಂಕಿಂಗ್ ದಟ್ ವಾಟರ್ ಬ್ಯಾಗ್ ಹೋಗುತ್ತೆ, ಬಟ್ ಇಟ್ ನೆವರ್ ಡಿಡ್. ಸೊ ಮಂಡೇ ಮಧ್ಯರಾತ್ರಿ, ಐ ಮೀನ್ ಟ್ಯೂಸ್ಡೇ ಬೆಳಗಿನ ಜಾವ 2:30 AM ಅಲ್ಲಿ ನನಗೆ ಪೇಯ್ನ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಐ ಟೋಲ್ಡ್ ಮೈ ಹಸ್ಬೆಂಡ್, ಸೊ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿ. ಹೀ ಸೆಡ್ ಇಮಿಡಿಯೇಟ್ಲಿ ಹೋಗೋಣ ಅಂತ, ಬಟ್ ಐ ರಿಫ್ಯೂಸ್ಡ್. ಐ ಡೋಂಟ್ ನೋ ವೈ. ಬೇಡ ಬೇಡ ಈಗಲೇ ಬೇಡ, ಬೆಳಿಗ್ಗೆ ತನಕ ನೋಡೋಣ, ಲೆಟ್ಸ್ ಸಿ ಅಂತ. ಅದು ಲೈಕ್ 5 ಮಿನಿಟ್ಸ್ಗೆ 15 ಮಿನಿಟ್ಸ್ಗೆ ಬ್ಯಾಕ್ ಟು ಬ್ಯಾಕ್ ನನಗೆ ಪೇಯ್ನ್ ಆಗ್ತಾ ಆಗ್ತಾ ಹೋಗ್ತಾ ಇತ್ತು. ಇಟ್ ಇಸ್ ಲೈಕ್ ಸಿವಿಯರ್ ಕಾಂಟ್ರಾಕ್ಷನ್ ಇನ್ ಯೋರ್ ಅಬ್ಡೊಮೆನ್, ಬಿಟ್ಟು 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 ನೋವು ಬರೋ ಅಂಥದ್ದು. ಸೊ 6:30 ಇನ್ ದಿ ಅರ್ಲಿ ಮಾರ್ನಿಂಗ್ ಐ ವಾಸ್ ಲೈಕ್ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. 2 ಡೇಸಿಂದ ತಡೆದವಳು ಅವತ್ತು ತಡ್ಕೊಳಕ್ಕಾಗಲಿಲ್ಲ ಆವಾಗ. ಸೊ ಐ ಸೆಡ್ ಇಲ್ಲ, ವಿ ನೀಡ್ ಟು ರಶ್ ದ ಹಾಸ್ಪಿಟಲ್ ಅಂತ ಹೇಳಿ ಇಮಿಡಿಯೇಟಾಗಿ ಚೈತನ್ಯಗೆ ಕಾಲ್ ಮಾಡಿ ಡಾಕ್ಟರ್ನ ಅವರು ಲೈಕ್ ದೇ ಸೆಡ್ ಇಮಿಡಿಯೇಟಾಗಿ ಬನ್ನಿ ಅಂತ. ಸೊ ನಾವು ಹೋದ್ವಿ. ಅಲ್ಲಿಗೆ ಹೋಗಿದ ತಕ್ಷಣ ಸಿ ಟಿ ಜಿ ಮಾಡಿದ್ರು. ದೇರ್ ವಾಸ್ ಅ ವೆರಿ ಹೈ
ವೇರಿಯೇಷನ್ಸ್ ಇನ್ ದ ಕಾಂಟ್ರಾಕ್ಷನ್ಸ್, ಲೈಕ್ ತುಂಬ ಜಾಸ್ತಿ ಕಾಂಟ್ರಾಕ್ಷನ್ಸ್ ಇದೆ ಅಂತ ಸಿಟಿಜಲ್ಲಿ ಗೊತ್ತಾಯಿತು. ಸೊ ವಾಟ್ ಸಿಸ್ಟರ್ ಡಿಡ್ ವಾಸ್ ಲೈಕ್ ಶಿ ಕಾಲ್ಡ್ ದ ಡಾಕ್ಟರ್. ಸೊ ನನ್ನ ಡಾಕ್ಟರ್ ಬಂದರು. ಬಂದಿದ ತಕ್ಷಣ ಶಿ ಸೆಡ್ ಯು ಆರ್ ಇನ್ ಲೇಬರ್ ರೈಟ್ ನೌ, ಸೊ ಇನ್ 2 ಅವರ್ಸಲ್ಲಿ ವಿ ಕ್ಯಾನ್ ಡೆಲಿವರ್ ಅಂತ ಹೇಳಿದರು, ನಾರ್ಮಲ್ ಅಂತ ಹೇಳಿದ್ರು. ಐ ವಾಸ್ ಸೋ ಹ್ಯಾಪಿ. ಓಕೆ, ಅಷ್ಟು ನೋವು ತಡೀತಿದ್ರು ವೆನ್ ಐ ಹರ್ಡ್ ದಟ್ ನಾರ್ಮಲ್, ಐ ವಾಸ್ ಹ್ಯಾಪಿ. ಬಟ್ ಇನ್ನು ವಾಟರ್ ಬ್ಯಾಗ್ ಲೀಕ್ ಆಗಿಲ್ಲದೆ ಇರೋ ಕಾರಣ ವಾಟ್ ಶಿ ಡಿಡ್ ವಾಸ್ ಶಿ ಮ್ಯಾನ್ಯಲಿ pricked the water bag. ಸೊ ಅದು ವಾಟರ್ ಬ್ಯಾಗ್ ಲೀಕ್ ಆಗಿದ ತಕ್ಷಣ ಐ ಗಾಟ್ ಟು ನೋ ದ್ಯಾಟ್ ಪಾಪು ಮೋಷನ್ ಮಾಡ್ಕೊಂಡ್ಬಿಟ್ಟಿದೆ ಒಳಗಡೆ ಅಂತ. ಸೊ ಇಟ್ ವಾಸ್ ಅ ಥಿಕ್ ಮೆಕೋನಿಯಮ್, ಲೈಕ್ ಯುನೋ ವಾಟರಿ ಫ್ಲೂಯಿಡಲ್ಲಿ ಇದ್ದಿದ್ದಿದ್ರೆ ಐ ವುಡ್ ಹ್ಯಾವ್ ಗಾಟ್ ಅ ಚಾನ್ಸ್ ಟು ಗೋ ಫಾರ್ ಅ ನಾರ್ಮಲ್ ಪ್ರಾಸೆಸ್. ಬಟ್ ಅದು ಸ್ವಲ್ಪ ಥಿಕ್ ಇದ್ದಿದ್ದರಿಂದ ಇಫ್ ಬೇಬಿ 1% ಕೂಡ ಅದನ್ನು ಸ್ವಾಲೋ ಮಾಡಿದ್ದಿದ್ರೆ ನನ್ನ ಕಂದ he would have been in a major ಡೇಂಜರ್ ಅಂತ ಹೇಳ್ಬೋದು. ಅದನ್ನು ನೋಡಿದ ತಕ್ಷಣ ಡಾಕ್ಟರ್ ಸೆಟ್ ಯು ನೀಡ್ ಟು ರಶ್ ಟು ದ ಮದರ್ಹುಡ್ ಹಾಸ್ಪಿಟಲ್ ರೈಟ್ ನೌ. ಆ್ಯಂಡ್ ನಾನು ಅವ್ರಿಗೆ ಕಾಲ್ ಮಾಡಿ ಒ ಟಿಗೆ ಹೇಳ್ತೀನಿ, ದರ್ ಇಸ್ ನೋ ಚಾನ್ಸ್ ಆಫ್ ಗೋಯಿಂಗ್ ಫಾರ್ ಅ ನಾರ್ಮಲ್ ಡೆಲಿವರಿ, ಇಟ್ ಇಸ್ ಎಮರ್ಜೆನ್ಸಿ ಸಿ ಸೆಕ್ಷನ್, ಯು ಹ್ಯಾವ್ ಟು ಗೋ ಥ್ರೂ. ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಐ ಕೊಲ್ಯಾಪ್ಸ್ಡ್. ಇಷ್ಟೆಲ್ಲ ಮಾಡಿ ನನ್ನ ಡಾಕ್ಟರ್ ಕೂಡ ಇಷ್ಟೆಲ್ಲ ನನಗೆ ಭರವಸೆ ಕೊಟ್ಟು, ಶಿ ವಾಸ್ ಆಲ್ಸೋ ಲೈಕ್ ರೂಟಿಂಗ್ ಫಾರ್ ದ್ಯಾಟ್, ನಾರ್ಮಲ್ಲೇ ಆಗುತ್ತೆ, ಯೋರ್ ಪೆಲ್ವಿಸ್ ಇಸ್ ಸೋ ಗುಡ್ ಅಂತೆಲ್ಲ ಎಷ್ಟು ಖುಷಿ ಪಟ್ಟಿದ್ರು. ಐ ವಾಸ್ ಸೋ ಹ್ಯಾಪಿ ವಿತ್ ದ್ಯಾಟ್. ಬಟ್ ಕೇಳಿಸ್ಕೊಂಡಾಗ ತುಂಬ ಬೇಜಾರಾಯಿತು. ಬಟ್ ನನ್ನ ಮಗುಗಿಂತ ನನಗಿನ್ನೇನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಹಾಸ್ಪಿಟಲ್ಗೆ ರಶ್ ಮಾಡಿದಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ದ ಕಾಂಟ್ರಾಕ್ಷನ್. ಐ ವಾಸ್ ಸೋ ಲೈಕ್ ಕಿರ್ಚ್ತಾ ಇದ್ದೀನಿ. ಭರತ್ ಇಸ್ ಡ್ರೈವಿಂಗ್, ಅವ್ರು ಹೆಂಗೆಂಗೋ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಿ ವಾಸ್ ಆಲ್ಸೋ ವೆರಿ ಪ್ಯಾನಿಕ್. ಪಟ ಅಂತ ನನ್ನ ರೆಡಿ ಮಾಡಿಸಿ ಸೈನ್ ಎಲ್ಲ ಮಾಡಿಸ್ಕೊಂಡು ನನ್ನ ಊಟಿಗೆ ಕರ್ಕೊಂಡು ಹೋದ್ರು. ಊಟಿಗೆ ಕರ್ಕೊಂಡು ಹೋದ್ಮೇಲೂ ಮೈ ಡಾಕ್ಟರ್, ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಅವ್ರು ಅಲ್ಲೂ ಶಿ ಈಸ್ ಆಸ್ಕಿಂಗ್ ಅನದರ್ ಡಾಕ್ಟರ್ ಥಿಂಕಿಂಗ್ can we take high risk and do a normal delivery because 8 centimeter dilate ಆಗಿದ್ದೀನಿ ನಾನು. ಕ್ಯಾನ್ ಯು ಎವರ್ ಇಮ್ಯಾಜಿನ್ 8 ಸೆಂಟಿಮೀಟರ್ ಡೈಲೇಟ್ ಆಗಿದ್ರೂ ನಾರ್ಮಲ್ ಆಗಲಿಲ್ಲ ನನಗೆ. ಇಟ್ ವಾಸ್ ಸೋ ಹಾರ್ಟ್ ಬ್ರೇಕಿಂಗ್. ನಾನು ಅಲ್ಲಿ ಮಲಗಿದ್ದೀನಿ, ಕೇಳಿಸ್ತಾ ಇದೆ ನನಗೆ ದಟ್ ದ ಕಾನ್ವರ್ಸೇಷನ್ಸ್ ದಟ್ ದೇ ಆರ್ ಹ್ಯಾವಿಂಗ್ ನನಗೆ ಕೇಳಿಸ್ತಾ ಇದೆ. 8 ಸೆಂಟಿಮೀಟರ್ ಡೈಲೇಟ್ ಆಗಿದ್ದಾಳೆ, ಬಟ್ ಕ್ಯಾನ್ ವಿ ಟೇಕ್ ರಿಸ್ಕ್, ಲೈಕ್ ಹಾಫ್ ಆನ್ ಅವರ್ ರಿಸ್ಕ್ ತಗೊಂಡು ಕ್ಯಾನ್ ವಿ ಡೂ ಅ ನಾರ್ಮಲ್ ಡೆಲಿವರಿ ಅಂತ ನನ್ನ ಡಾಕ್ಟರ್ ಕೇಳ್ತಾರೆ. ಆ್ಯಂಡ್ ಅನದರ್ ಡಾಕ್ ವಿಲ್ ಸಜೆಸ್ಟ್ ನೋ ವಿ ಕಾಂಟ್ ಬಿಕಾಸ್ ಇದು ಥಿಕ್ ಮೆಕೋನಿಯಮ್ ಆಗಿರೋದ್ರಿಂದ ವಿ ಕೆನಾಟ್ ಟೇಕ್ ಎನಿ ರಿಸ್ಕ್, ಬಿಕಾಸ್ ಒಂಚೂರು ಏನಾದರೂ ಆಸ್ಪಿರೇಟ್ ಆದ್ರೂ ಬೇಬಿಗೆ ದೆನ್ ಇಟ್ಸ್ ಅ ನೈಟ್ ಮೇರ್ ಅಂತ. ಸೊ ದೆನ್ ಶಿ ಆಸ್ಟ್ ಮೀ ಆರ್ ಯು ಓಕೆ? ಐ ಸೆಡ್ ಎಸ್, ಅಷ್ಟೇ. ಆಮೇಲೆ ನನಗೆ ಆಪ್ರೇಷನ್ ಮಾಡಿದ್ರು. ಇಟ್ ವಾಸ್ 8:30 ವೆನ್ ಐ ವೆಂಟ್ ಇನ್ಸೈಡ್ ದ ಒ ಟಿ ಆ್ಯಂಡ್ ಇಟ್ ವಾಸ್ 8:41 AM ವೆನ್ ಮೈ ಬೇಬಿ ವಾಸ್ ಬಾರ್ನ್. ಸೊ ಏನೂ ಗೊತ್ತಾಗಲಿಲ್ಲ ಆಪ್ರೇಷನ್ ಹೇಗಾಯಿತು, ಏನೂ ಗೊತ್ತಾಗಲ್ಲ. ಸಿ ಸೆಕ್ಷನ್ ಮಾಮ್ಸ್ ವಿಲ್ ಡೆಫಿನೆಟ್ಲಿ ನೋ ದಿಸ್. ಸೊ ನನ್ನ ಬೇಬಿನ ನನಗೆ ಹೀಗೆ ತೋರಿಸಿದಾಗ ಲೈಕ್ ನಮ್ಮ ಚೆಸ್ಟ್ ತನಕನೂ ಒಂದು ಕವರ್ನ ಮಾಡಿರ್ತಾರೆ, ಲೋವರ್ ಪಾರ್ಟ್ ನಮಗೇನೂ ಕಾಣೋದಿಲ್ಲ. ಸೊ ಅದರಿಂದ ಮೇಲಿಂದ ಹಿಂಗೆ ನನ್ನ ಬೇಬಿನ ತೋರಿಸಿದ್ರು. ಐ ಜಸ್ಟ್ ಸಾ ಲೈಕ್ ದಿಸ್ ಆ್ಯಂಡ್ ಐ ವಾಸ್ ಹ್ಯಾಪಿ. ಆ್ಯಂಡ್ ದೆನ್ ದೇ ಫೋಲ್ಡೆಡ್ ಮೈ ಬೇಬಿ ವಿತ್ ದ ಕ್ಲಾತ್ ಆ್ಯಂಡ್ ಆಲ್ ದ ಕ್ಲೀನಿಂಗ್ ವಾಸ್ ಡನ್. ಅದನ್ನು ನನ್ನ ಬೇಬಿನ ತೊಗೊಂಡ್ಬಂದು ನನ್ನ ಫೇಸ್ ಪಕ್ಕ ಇಟ್ಟಿದ್ರು. ಐ ಜಸ್ಟ್ ಕಿಸ್ಡ್ ಹಿಮ್ ಆ್ಯಂಡ್ ಬೇಬಿನ ತಗೊಂಡು ಹೋದರು. ಆ್ಯಂಡ್ ದೆನ್ ಐ ವಾಸ್ ಶಿಫ್ಟೆಡ್ ಟು ದ ವಾರ್ಡ್ ಆ್ಯಂಡ್ ಅಲ್ಲಿಂದ ಮೈ ರಿಯಲ್ ಜರ್ನಿ ಸ್ಟಾರ್ಟೆಡ್. ಬಿಕಾಸ್ ಫಸ್ಟ್ ಡೇ ಭಯಂಕರವಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ಡೇ ಅನೆಸ್ಥೇಷಿಯಾ ನಿಮಗೆ ಕಂಪ್ಲೀಟಾಗಿ ವೇರ್ ಆಫ್ ಆಗೋ ತನಕ ಇಟ್ ವಿಲ್ ಬಿ ಓಕೆ, ನಿಮ್ಗೆ ಏನೂ ಅನಿಸ್ತಾ ಇರೋದಿಲ್ಲ, ಪೇನೇ ಇರೋದಿಲ್ಲ. ಈವನ್ ದೋ ದ ಸ್ಟಿಚಸ್ ಆರ್ ಸೋ ಮೆನಿ, ಲೈಕ್ 43 ಸ್ಟಿಚಸ್ ಅಂತ, ಲೈಕ್ ಲೇಯರ್ಸ್ ಇರುತ್ತಲ್ಲ, ಪ್ರತಿಯೊಂದು ಲೇಯರ್ಗೂ ಸ್ಟಿಚಸ್ ಇರೋದ್ರಿಂದ ಆಲ್ಮೋಸ್ಟ್ 45 to 50 ಸ್ಟಿಚಸ್ ಇರುತ್ತೆ. ಸೊ ನಿಮಗೆ ಆ ಒಂದು ಅನೆಸ್ಥೇಷಿಯಾ ವೇರ್ ಆಫ್ ಆಗೋ ತನಕನೂ ನಿಮ್ಗೆ ಆ ಒಂದು ಪೇಯ್ನ್ ಗೊತ್ತಾಗಲ್ಲ. ಒನ್ಸ್ ದ ಅನೆಸ್ಥೇಷಿಯಾ ವೇರ್ಸ್ ಆಫ್, ಓ ಮೈ ಗಾಡ್, ದಟ್ಸ್ ಅ ವೆರಿ ಬ್ಯಾಡ್ ನೈಟ್ ಮೇರ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಪರ್ಸ್ನಲಿ ಹೇಗನ್ಸುತ್ತೆ, ಇದು ಯಾರನ್ನೂ ಭಯ ಪಡ್ಸೋಕ್ಕೆ ಅಂತ ಅಲ್ಲ, ಬಟ್ ತುಂಬ ಪೇಯ್ನ್ ಆಗುತ್ತೆ. ಯು ಹ್ಯಾವ್ ಟು ಜಸ್ಟ್ ಸ್ಲೀಪ್ ಇನ್ ಒನ್ ಪೊಸಿಷನ್. ಹೀಗೆ ಮಲ್ಕೋಬೇಕೇ ಹೊರತು ಈ ಕಡೆ ಮೊಗ್ಲ ಆಗೋಕ್ಕಾಗೋದಿಲ್ಲ. ಆ್ಯಂಡ್
ಯೋರ್ ಬಾಡಿ ಹ್ಯಾಸ್ ಟು ಬಿ ಲೈಕ್ ಸ್ಟಿಫ್ ಅಷ್ಟೇ ಹಿಂಗೆ. ಬಟ್ ನಾನು ಕಾಲೆಲ್ಲ ನೀಟಾಗಿ ಆಡಿಸ್ತಾ ಇದ್ದೆ. ಐ ವಾಸ್ ಟ್ರೈಯಿಂಗ್ ಟು ಬಿಕಾಸ್ ನಾನು ನಾಳೆ ಎದ್ದು ಹೋಗಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ನಾನು ಫಸ್ಟ್ ಡೇನೇ ಸ್ವಲ್ಪ ಕಾಲೆಲ್ಲ ಕೈಯೆಲ್ಲ ಆಡಿಸ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಫಸ್ಟ್ ಥಿಂಗ್ ಅದಾದಮೇಲೆ ಇನ್ನೊಂದು ಕಷ್ಟ ಏನು ಅಂತಂದರೆ ಬ್ರೆಸ್ಟ್ ಫೀಡಿಂಗ್. ಸೊ ಫಸ್ಟ್ ಡೇ ಬರೋವಂಥ ಒಂದು ಮಿಲ್ಕ್ ಏನಿರುತ್ತೆ ದಟ್ ಇಸ್ ಕಾಲ್ಡ್ ಕೊಲೆಸ್ಟ್ರಮ್. ಸೊ ದಟ್ ಈಸ್ ವೆರಿ 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 ಮಚ್ ಇಂಪಾರ್ಟೆಂಟ್ ಫಾರ್ ದ ಬೇಬಿ. ಅದು ಒಂದು ಡ್ರಾಪಲ್ಲಿ ಬಂದ್ರೂ ಯು ಹ್ಯಾವ್ ಟು ಫೀಡ್ ದ ಬೇಬಿ. ಅದು ಒಂದೊಂದು ಡ್ರಾಪ್ ಕೂಡ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಫಸ್ಟ್ ಡೇ ಬೇಬಿದು ಸ್ಟಮಕ್ ಇಷ್ಟೇ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಫೀಡ್ ಹಿಮ್ ಲೈಕ್ ಫೀಡ್ ದ ಬೇಬಿ ಲೈಕ್ 30 ml 40 ml ಆ ಥರ ಏನಿಲ್ಲ. ಜಸ್ಟ್ ಒನ್ ಡ್ರಾಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ದಟ್ ವಿಲ್ ಬಿ ವೆರಿ ಪೇನ್ಫುಲ್. ಆ್ಯಂಡ್ ಸೆಕೆಂಡ್ ಡೇ ಹೇಗಿತ್ತು ಅಂದರೆ ಐ ಹ್ಯಾಡ್ ಟು ಗೆಟ್ ಅಪ್ ಫ್ರಮ್ ದ ಬೆಡ್, ಲಿಟ್ರಲಿ ಗೋ ಟು ದ ವಾಶ್ರೂಮ್ ಆ್ಯಂಡ್ ಪಿ. ಎಷ್ಟು ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ಅಂದರೆ ಓ ಮೈ ಗಾಡ್, ಓ ಮೈ ಗಾಡ್, ದಟ್ ಈಸ್ ಸೋ 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 ಹಾರ್ಡೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಎದ್ದೇಳೋಕ್ಕೂ ಕಷ್ಟ ಆಗುತ್ತೆ. ನೀವು ಹೋಗೋದು ನಡೆದಾಡೋದಿರಲಿ, ಹಿಂಗೆ ನಿಮ್ಮ ಬೆಡ್ಡಿಂದ ನೀವು ಹಿಂಗೆ ಎದ್ದು ಕೂರೋಕ್ಕೂ ಕಷ್ಟ ಆಗುತ್ತೆ. ದ ಸ್ಟಿಚಸ್ ವಿಲ್ ಬಿ ಲೈಕ್ ಡೂಯಿಂಗ್ ದಿಸ್ ಥಿಂಗ್ ಅಂಡರ್ ಲೈಕ್ ಇನ್ ದಿ ಅಬ್ಡಮನ್, ಹಿಂಗೆ ಮಾಡ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಇದ್ದು. ಬಟ್ ಟು ಪೀ ಆ್ಯಂಡ್ ದ ಬಬಲ್ ಮೂಮೆಂಟ್ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ನನಗೆ ಓಡಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೆಕೆಂಡ್ ಡೇ ವಾಸ್ ವೆರಿ ಮಚ್ ಪೇನ್ಫುಲ್, ಬ್ಯಾಕ್ ಪೇಯ್ನ್ ಎಲ್ಲ ಇತ್ತು. ಬಟ್ ಥರ್ಡ್ ಡೇ ಐ ವಾಸ್ ಓಕೆ. ಭರತ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು, ವಾಕ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಸಿ ಲಿಸನ್, ಒನ್ ಥಿಂಗ್ ಐ ವಿಲ್ ಸೇ ಟು ಆಲ್ ದ ಮೆನ್ ಹೂ ಆರ್ ಸೀಯಿಂಗ್ ದಿಸ್, ಶಿ ಹ್ಯಾಸ್ ಗಿವನ್ ಬರ್ತ್ ಟು ಯೋರ್ ಚೈಲ್ಡ್, ಸೊ ಇಟ್ಸ್ ಯೋರ್ ಡ್ಯೂಟಿ ಟು ಲುಕ್ ಆಫ್ಟರ್ ಹರ್. ಅವ್ರು ಕೇಳದೆ ಹೋದ್ರೂ, ಅವ್ರು ಹೇಳದೆ ಹೋದ್ರೂ ಇಟ್ ಇಸ್ ಯೋರ್ ಡ್ಯೂಟಿ. ತುಂಬ ಪೇನ್ ತಿಂತಾರೆ ಹೆಣ್ಮಕ್ಳು, ತುಂಬ ಅಂದರೆ ತುಂಬ. ಶಿ ಮೈಟ್ ನಾಟ್ ಟಾಕ್ ಟು ಯು, ಶಿ ಮೈಟ್ ನಾಟ್ ಎಕ್ಸ್ಪ್ಲೇನ್ ಇಟ್ ಟು ಯು ಆಲ್ ದೀಸ್ ಥಿಂಗ್ಸ್, ಬಟ್ ಪ್ರತಿಯೊಂದು ಹಂತದಲ್ಲೂ ಯು ಹ್ಯಾವ್ ಟು ಬಿ ದೇರ್ ಜಸ್ಟ್ ಲೈಕ್ ಮೈ ಹಸ್ಬೆಂಡ್. ಟಚ್ ವುಡ್. ಐ ಆಮ್ ರಿಯಲಿ ಲಕ್ಕಿ ದಟ್ ಐ ಹ್ಯಾವ್ ಗಾಟ್ ಹಿಮ್. ಯಾಕಂದರೆ ಈ ಎಂಟೈರ್ ಪ್ರೋಸೆಸ್ ನನಗೆ ಅಷ್ಟು ಈಸಿ ಇರಲಿಲ್ಲ. ಬಟ್ ಇಟ್ ವಾಸ್ ಈಸಿ ಫಾರ್ ಮಿ ಬಿಕಾಸ್ ಐ ಹ್ಯಾಡ್ ಹಿಮ್ ಬಿಸೈಡ್ ಮೀ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಐ ವೆಂಟ್ ಥ್ರೂ. ಲೈಕ್ ದ ಡೆಲಿವರಿ ಪ್ರಾಸೆಸ್ ಹೀಗಿತ್ತು, ನಂದು ಕಂಪ್ಲೀಟ್ ಲೇಬರ್ ಹೀಗಿತ್ತು, ಆ್ಯಂಡ್ ದ ಫುಡ್ ವಾಸ್ ಗಿವನ್ ಬೈ ದಿ ಹಾಸ್ಪಿಟಲ್ ಇಟ್ ಸೆಲ್ಫ್. ಸೊ ದ್ಯಾಟ್ಸ್ ಇಟ್. ಎಲ್ಲ ಪಾಯಿಂಟ್ಸ್ನು ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮಗೆಲ್ಲ ಡಾಕ್ಟರ್ದು ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಚ್ ಹಾಸ್ಪಿಟಲ್, ಹರ್ ನೇಮ್, ಆ್ಯಂಡ್ ಮದರ್ಹುಡ್ದು ಕೂಡ ಐ ವಿಲ್ ಬಿ ಜಸ್ಟ್ putting the contact number. You can just call and get the counseling done. Okay, thank you all. So stay tuned for my next YouTube vlogs. Lots of love.